ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಬುಧವಾರ ಈ ದೇವರನ್ನ ಪೂಜಿಸಿದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಶ್ರೀ ಮಹಾಗಣಪತಿ. ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಆರ್ಥಿಕ ಲಾಭ ಅನ್ನೋದು ಸಿಗುತ್ತೆ. ಶೀಘ್ರವಾಗಿ ಕೆಲಸ ಸಿಗಲು ಆದಷ್ಟು ನೀವು ಈ ಮಂತ್ರವನ್ನ ಪಠಿಸಿ. ಈ ಉದ್ಯೋಗ ಪ್ರಾಪ್ತಿ ಮಂತ್ರ: ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮ ಯ ಮಮ ಸರ್ವ ಕಾರ್ಯಸಿದ್ಧಿ ಕುರು ಕುರು ಸ್ವಾಹ. ಜೀವನದಲ್ಲಿ ಈ ದಾರಿದ್ರ್ಯ ತೊಲಗಿ ಐಶ್ವರ್ಯ, ಹಣ, ಆಸ್ತಿ ಪ್ರಾಪ್ತಿಗೆ ಪಠಿಸಬೇಕಾದ ಈ ಒಂದು ಶಕ್ತಿಶಾಲಿ ಸ್ತೋತ್ರವನ್ನು ನೀವು ಆದಷ್ಟು ಹೇಳಿಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ. ಈ ಧನಲಕ್ಷ್ಮಿ ಸ್ತೋತ್ರ ಅಂತಾನೆ ಅನ್ಬಹುದು. ಈ ಧನಲಕ್ಷ್ಮಿ ನಮಸ್ತೆಸ್ತು ಸರ್ವಕಾಮ ಪ್ರದಾಯಿನಿ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದೇವಿ ದಯಾನಿದೆ ಯಾ ದೇವಿ ಸರ್ವಭೂತೇಷು ಲಕ್ಷ್ಮರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ನಮ್ಮ ಜೀವನದ ಪಯಣದಲ್ಲಿ ಪ್ರತಿಯೊಂದು ದಿನವೂ ಹೊಸ ಪಾಠಗಳನ್ನು, ಹೊಸ ಸವಾಲುಗಳನ್ನು ಹೊತ್ತು ತರುತ್ತದೆ. ದಿನದ ಆರಂಭವನ್ನು ಸಕಾರಾತ್ಮಕ ಯೋಚನೆಗಳೊಂದಿಗೆ ಮಾಡುವುದು ನಮ್ಮ ಮನಸ್ಸನ್ನು ಇಡೀ ದಿನ ಪ್ರಫುಲ್ಲವಾಗಿಡಲು ಸಹಾಯ ಮಾಡುತ್ತೆ. ಇಂದಿನ ಜಗತ್ತಿನಲ್ಲಿ ಮನುಷ್ಯನ ನಡವಳಿಕೆಗಳು ಮತ್ತು ಆಂತರಿಕ ಗುಣಗಳು ಅವನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ಕೋಪ ಎನ್ನುವುದು ಮಾನವನ ಒಂದು ಸಹಜ ಗುಣಗಳಲ್ಲಿ ಒಂದು. ಆದರೆ ನಾವು ಯಾರ ಮೇಲೆ ಕೋಪ ಮಾಡಿಕೊಳ್ತೇವೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ನಮಗೆ ಯಾರ ಮೇಲೆ ಸಂಪೂರ್ಣವಾದ ಹಕ್ಕಿರುತ್ತದೆಯೋ, ಯಾರನ್ನು ನಾವು ನಮ್ಮವರೆಂದು ಭಾವಿಸುತ್ತೇವೆಯೋ ಅವರ ಮೇಲಷ್ಟೇ ನಮಗೆ ಕೋಪ ಬರುತ್ತೆ. ಅಪರಿಚಿತರು ಅಥವಾ ನಮಗೆ ಸಂಬಂಧವಿಲ್ಲದವರ ಮೇಲೆ ನಾವು ಎಂದಿಗೂ ಅಸಮಾಧಾನಗೊಳ್ಳುವುದಿಲ್ಲ ಅಥವಾ ನಮ್ಮ ಕೋಪವನ್ನು ವ್ಯರ್ಥ ಮಾಡುವುದೇ ಇಲ್ಲ. ಆದರೆ ಇಂದಿನ ಸಮಾಜದಲ್ಲಿ ಒಂದು ಕಹಿ ಸತ್ಯವೇನೆಂದರೆ, ಹೊರಗಿನ ವಿಷಯಕ್ಕಿಂತಲೂ ಮನುಷ್ಯರು ತಮ್ಮ ಮನಸ್ಸಿನಲ್ಲಿ ಇತರರಿಗಾಗಿ ಇಟ್ಟುಕೊಂಡಿರುವ ದ್ವೇಷದ ವಿಷಯವೇ ಹೆಚ್ಚು ಅಪಾಯಕಾರಿಯಾಗಿದೆ. ಮುಖದ ಮೇಲೆ ನಗು ನಗುತ್ತಾ ಮನಸ್ಸಿನೊಳಗೆ ಕಪಟತನವನ್ನು ಇಟ್ಟುಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಆಲೋಚನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಮಾನವ ಸಹಜವಾಗಿ ತಪ್ಪುಗಳನ್ನು ಮಾಡುವುದು ಸಾಮಾನ್ಯ. ತಪ್ಪು ಮಾಡದ ಮನುಷ್ಯನೇ ಇಲ್ಲ ಎನ್ನಬಹುದು. ಆದರೆ ಯಾರು ತಮ್ಮ ತಪ್ಪುಗಳನ್ನು ಮುಕ್ತವಾಗಿ ಒಪ್ಪಿಕೊಂಡು ಅವುಗಳನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತಾರೋ ಅವರೇ ನಿಜವಾದ ಗುಣವಂತರು. ಅಂತಹ ವ್ಯಕ್ತಿಗಳು ಕಪಟವಿಲ್ಲದ ಸ್ವಚ್ಛ ಮನಸ್ಸಿನವರು ಆಗಿರ್ತಾರೆ ಮತ್ತು ಅವರು ಎಂದಿಗೂ ತಮ್ಮ ಆತ್ಮೀಯ ಸಂಬಂಧಗಳನ್ನು ಕಳೆದುಕೊಳ್ಳಲು ಬಯಸುವುದೇ ಇಲ್ಲ. ಕೇವಲ ವಯಸ್ಸಿನಲ್ಲಿ ಅಥವಾ ಸಂಪತ್ತಿನಲ್ಲಿ ದೊಡ್ಡವರಾಗುವುದು ಮುಖ್ಯವಲ್ಲ. ನಮ್ಮ ವ್ಯಕ್ತಿತ್ವದಲ್ಲಿ ಆಳ ಇರಬೇಕು ಮತ್ತು ನಮ್ಮ ಆಲೋಚನೆಗಳಲ್ಲಿ ಸದಾ ಪಾವಿತ್ರತೆ ಇರಬೇಕು. ಈ ಗುಣಗಳು ಮಾತ್ರ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಸಮಾಜದಲ್ಲಿ ಮಹಾನ್ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ಈ ಗ್ರಹಗತಿಗಳ ಒಂದು ಚಲನೆ ಮತ್ತು ಇಂದಿನ ಒಂದು ಪಂಚಾಂಗದ ವಿಶೇಷತೆಗಳು ನಾವು ನೋಡ್ತಾ ಹೋಗೋಣ. ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಪ್ರತಿಪದ ತಿಥಿಯು ಈ ದಿನದಂದು ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ರಾಶಿಯ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರುತ್ತಿವೆ. ಮುಂಜಾನೆಯ ಬ್ರಹ್ಮ ಮುಹೂರ್ತದ ಪವಿತ್ರ ಸಮಯದಲ್ಲಿ ಆರಂಭವಾಗುವ ಈ ದಿನವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೆ ಅತ್ಯಂತ ಪ್ರಶಸ್ತವಾಗಿದೆ. ಆದರೆ ದಿನದ ಎಲ್ಲ ಸಮಯವೂ ಒಂದೇ ರೀತಿ ಇರುವುದಿಲ್ಲ. ಈ ಗ್ರಹಗಳ ಬದಲಾವಣೆಯಿಂದಾಗಿ ಇಂದು ಮಧ್ಯಾಹ್ನದ ನಂತರ ಅವಧಿಯಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕಾದ ಸಮಯ ಎದುರಾಗಲಿದೆ. ಇಂದು ಮಧ್ಯಾಹ್ನ ಈ 3:31 ಸಂಜೆ 5:31 ಸಮಯ ರಾಹುಕಾಲ ಅಂತ ಗುರುತಿಸಲಾಗಿದೆ. ಈ ಕಾಲಾವಧಿಯು ದಿನದ ಅತ್ಯಂತ ಅಶುಭ ಸಮಯವಾಗಿದ್ದು, ಯಾವುದೇ ರೀತಿಯ ಈ ಹೊಸ ಕೆಲಸಗಳನ್ನು ಆರಂಭಿಸುವುದಾಗಲಿ, ಈ ಪ್ರಮುಖ ಆಸ್ತಿ ಖರೀದಿ ಅಥವಾ ಈ ಒಂದು ಸಹಿ ಮಾಡುವ
ಈ ಒಂದು ಪ್ರಕ್ರಿಯೆಗಳನ್ನು ನಾವು ಈ ಸಮಯದಲ್ಲಿ ಮಾಡಲೇಬಾರದು. ಇದಕ್ಕೆ ತದ್ವಿರುದ್ಧವಾಗಿ ಇಂದಿನ ಅತ್ಯಂತ ಶ್ರೇಷ್ಠ ಮತ್ತು ಈ ಶುಭ ಸಮಯವೆಂದರೆ ಅದು ಮಧ್ಯಾಹ್ನ ಈ ಒಂದು 12:02 ಮತ್ತು ಈ ಒಂದು 12:57 ಅಭಿಜಿತ್ ಮುಹೂರ್ತ. ಈ ಅವಧಿಯಲ್ಲಿ ಕೈಗೊಳ್ಳುವ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳು ಅಥವಾ ಈ ಒಂದು ಕೆಲಸಗಳು ಯಶಸ್ಸನ್ನು ತಂದುಕೊಡುತ್ತವೆ. ಇಂದು ಚಂದ್ರನು ಧನು ರಾಶಿಯಲ್ಲಿ ಸಂಚರಿಸಲಿದ್ದು ಸೂರ್ಯನು ಮಿಥುನ ರಾಶಿಯಲ್ಲಿ ನೆಲೆಸಲಿದ್ದಾನೆ. ಈ ಗ್ರಹಗಳ ಸ್ಥಿತಿಯು ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಭಿನ್ನವಾದ ಪರಿಣಾಮ ಬೀರಲಿದೆ. ಸಿಂಹ ರಾಶಿಯವರ ಮಾನಸಿಕ ಸ್ಥಿತಿ ಮತ್ತು ಗೋಚಾರದ ಆಳವಾದ ಒಂದು ಪ್ರಭಾವ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿದ್ದರೂ ಇಂದು ಚಂದ್ರನು ನಿಮ್ಮ ರಾಶಿಯ ಪ್ರಥಮ ಭಾವದಲ್ಲಿ ಅಂದರೆ ಲಗ್ನ ಸ್ಥಾನದಲ್ಲಿ ಕೇತು ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನದಲ್ಲಿ ಚಂದ್ರ ಮತ್ತು ಕೇತು ಒಂದಾಗುವುದನ್ನು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿ ಎಂದು ಪರಿಗಣಿಸಲಾಗುತ್ತೆ. ಕೇತುವು ಭ್ರಮೆ ಮತ್ತು ಗೊಂದಲಗಳ ಕಾರಕನಾಗಿದ್ದರೆ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ. ಈ ಇಬ್ಬರ ಸಮ್ಮಿಲನವು ನೇರವಾಗಿ ನಿಮ್ಮ ಆಲೋಚನಾ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಮೌನವಾಗಿ ಪ್ರಭಾವ ಬೀರುತ್ತೆ. ಇದರ ಪರಿಣಾಮವಾಗಿ ಇಂದು ಬೆಳಗಿನ ಜಾವದಿಂದಲೇ ನಿಮ್ಮ ಸ್ವಭಾವದಲ್ಲಿ ಒಂದು ರೀತಿಯ ಅಸ್ಥಿರತೆ ಅಥವಾ ಅಕಾಲಿಕ ನಿರಾಸೆ ಮೂಡಬಹುದು. ಯಾವುದೇ ಕಾರಣವಿಲ್ಲದಿದ್ದರೂ ಮನಸ್ಸು ಉದ್ವೇಗಕ್ಕೆ ಒಳಗಾಗುವುದು, ಸಣ್ಣ ವಿಷಯಗಳಿಗೂ ಕಿರಿಕಿರಿ ಉಂಟಾಗುವುದು ಈ ಗೋಚಾರದ ಲಕ್ಷಣಗಳು. ನಕ್ಷತ್ರಗಳ ಈ ಪ್ರಭಾವದಿಂದ ದಿನದ ಮೊದಲ ಭಾಗವು ಸ್ವಲ್ಪ ಗಂಭೀರವಾಗಿ ಕಳೆಯಬಹುದು. ಆದರೆ ಗಾಬರಿ ಪಡುವ ಅಗತ್ಯವಿಲ್ಲ. ಸಂಜೆಯ ವೇಳೆಗೆ ಸೃಷ್ಟಿಯಾಗುವ ಶುಭ ಹರ್ಷಯೋಗವು ನಿಮ್ಮನ್ನು ಈ ಮಾನಸಿಕ ಗೊಂದಲದ ಜಾಲದಿಂದ ಯಶಸ್ವಿಯಾಗಿ ಹೊರತರುತ್ತೆ. ಇಂದು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಡಲು ಬೆಳಗ್ಗೆಯೇ ಈ ಲಘು ಸಂಗೀತವನ್ನು ಕೇಳುವುದು ಅಥವಾ ಈ ಧ್ಯಾನ, ಈ ಪ್ರಾಣಾಯಾಮಗಳಂತಹ ಯೋಗದ ಮೊರೆ ಹೋಗುವುದು ಅತ್ಯಂತನೇ ಉತ್ತಮ ಪರಿಹಾರವಾಗಿದೆ. ಅನಗತ್ಯ ವಾದ ವಿವಾದಗಳಿಂದ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಈ ದೈನಂದಿನ ಜೀವನದಲ್ಲಿ ನೀವು ಎಚ್ಚರಿಕೆಗಳನ್ನು ವಹಿಸೋದು ಅಗತ್ಯ. ಸಿಂಹ ರಾಶಿಯವರೇ, ಇಂದಿನ ದಿನವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ದಿನವಾಗಿದೆ. ಗ್ರಹಗಳ ಪ್ರಭಾವದಿಂದಾಗಿ ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು. ಹೀಗಾಗಿ ಯಾವುದೇ ಕೆಲಸದಲ್ಲೂ ಈ ತರಾತುರಿ ಅಥವಾ ಆತುರ ಬೇಡ. ಸಾರ್ವಜನಿಕ ಜೀವನದಲ್ಲಿ ಅಥವಾ ವೃತ್ತಿಪರ ರಂಗದಲ್ಲಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸದೆ ಮೌನವಾಗಿರುವುದೇ ಇಂದಿನ ಅತ್ಯುತ್ತಮ ಮಂತ್ರ. ಆತುರದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ನಂತರದ ದಿನಗಳಲ್ಲಿ ಈ ದೊಡ್ಡ ಪ್ರಾಯಶ್ಚಿತ್ತಕ್ಕೆ ಕಾರಣವಾಗಬಹುದು. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆರ್ಥಿಕ ರಂಗದಲ್ಲಿ ಇಂದು ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ವಿಶೇಷವಾಗಿ ಹಣದ ವ್ಯವಹಾರಗಳು, ಸಾಲ ನೀಡುವುದು ಅಥವಾ ಈ ಹೊಸ ಹೂಡಿಕೆಗಳ ವಿಷಯದಲ್ಲಿ ಸಂಪೂರ್ಣ ಎಚ್ಚರಿಕೆ ಅಗತ್ಯ. ಇಂದು ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಅಥವಾ ಹೊಸದಾಗಿ ಪರಿಚಯವಾದವರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಯಾರೋ ಬಂದು ಹಣವನ್ನು ದ್ವಿಗುಣಗೊಳಿಸುವ ಆಮಿಷ ಒಡ್ಡಿದರೆ ಅಥವಾ ಲಾಭದಾಯಕ ಯೋಜನೆಗಳ ಆಸೆ ತೋರಿಸಿದರೆ ಅದಕ್ಕೆ ಮರುಳಾಗಬೇಡಿ. ಇಂದು ಮೋಸ ಹೋಗುವ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಇಂದು ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಉನ್ನತ ಅಧಿಕಾರಿಗಳು ಅಥವಾ ಈ ಬಾಸ್ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಕೆಲವು ಹೊಸ ಸಲಹೆಗಳನ್ನು ನೀಡಬಹುದು. ಈ ಸಲಹೆಗಳು ಮೊದಲಿಗೆ ನಿಮಗೆ ಕಠಿಣವಾಗಿ ಕಂಡರೂ ನಿಮ್ಮ ವೃತ್ತಿಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಶಕ್ತಿಯನ್ನು ಹೊಂದಿವೆ. ಆದ್ದರಿಂದ ಅವರ ಮಾತುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಇನ್ನು ಸರ್ಕಾರಿ ಉದ್ಯೋಗಕ್ಕಾಗಿ ಕಠಿಣ ತಯಾರಿ ನಡೆಸುತ್ತಿರುವ ಯುವಕರಿಗೆ ಇಂದು ಅತ್ಯಂತ ಶುಭ ದಿನ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಅಥವಾ ಇಲಾಖೆಗಳಿಂದ ಶುಭ ವಾರ್ತೆಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆದಾಗ್ಯೂ ಕೌಟುಂಬಿಕ ರಂಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ಮನಸ್ತಾಪ ಅಥವಾ ತರ್ಕಗಳು ಉಂಟಾಗಬಹುದು. ಇಂದು ನಿಮ್ಮ ಸಂಗಾತಿಯೂ ಸಹ ಮಾನಸಿಕ ಒತ್ತಡದಲ್ಲಿರುವ ಸಾಧ್ಯತೆ ಇರುವುದರಿಂದ ನೀವು ನಿಮ್ಮ ಕಡೆಯಿಂದ ಶಾಂತತೆ ಮತ್ತು ಸಹನೆಯನ್ನು ಕಾಪಾಡಿಕೊಳ್ಳಬೇಕು. ಸದ್ಯಕ್ಕೆ ನಿಮ್ಮ ಸಂಪೂರ್ಣ ಗಮನವು ಹಳೆಯ ಸಾಲಗಳನ್ನು ತೀರಿಸುವುದು
ಮತ್ತು ಜೀವನದ ಹಾದಿಯಲ್ಲಿ ಎದುರಾಗುತ್ತಿರುವ ಅಡೆತಡೆಗಳನ್ನು ನಿವಾರಿಸುವುದರ ಮೇಲೆಯೇ ಇರಲಿದೆ. ಈ ಆಲೋಚನೆಗಳು ನಿಮ್ಮಲ್ಲಿ ಸ್ವಲ್ಪ ಆತಂಕವನ್ನು ಉಂಟು ಮಾಡಬಹುದು. ಆದರೆ ನೆನಪಿಡಿ, ನಿರಂತರ ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಎಂತಹ ಕಠಿಣ ಅಡೆತಡೆಗಳನ್ನು ಧೂಳೀಪಟ ಮಾಡಬಹುದು. ನಿಮ್ಮ ಪ್ರಯತ್ನವನ್ನು ಎಲ್ಲೂ ಸಡಿಲಗೊಳಿಸಬೇಡಿ. ಇಷ್ಟೆಲ್ಲ ಮಾನಸಿಕ ಮತ್ತು ಆರ್ಥಿಕ ಸವಾಲುಗಳ ಮಧ್ಯೆಯೂ ಸಿಂಹರಾಶಿಯವರ ಸ್ವಾಭಾವಿಕ ಆಕರ್ಷಣೆಗೆ ಯಾವುದೇ ಕುಂದು ಬರುವುದಿಲ್ಲ. ಸಮಾಜದಲ್ಲಿ, ಸ್ನೇಹಿತರ ಗುಂಪಿನಲ್ಲಿ ಅಥವಾ ನೀವು ಭಾಗವಹಿಸುವ ಈ ಒಂದು ಕ್ಲಬ್ಗಳಲ್ಲಿ ನಿಮ್ಮ ವ್ಯಕ್ತಿತ್ವವು ಎಲ್ಲರನ್ನ ಸೆಳೆಯುವ ಶಾಂತಿ ಮತ್ತು ಈ ಕಾಂತಿಯ ಶಕ್ತಿಯನ್ನು ಹೊಂದಿರುತ್ತೆ. ಜನರು ನಿಮ್ಮ ಮಾತುಗಳನ್ನು ಕೇಳಲು ಮತ್ತು ನಿಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡ್ತಾರೆ. ಇಂದು ನಿಮ್ಮ ಮನಸ್ಸಿನ ದಿನದ ದೈನಂದಿನ ಜಂಜಾಟಗಳಿಂದ ದೂರ ಸರಿದು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವ ನೀವು ಮೂಡ್ನಲ್ಲಿ ಇರಬೇಕು. ಜೀವನದ ಇತ್ತೀಚಿನ ಅನುಭವಗಳು ನಿಮಗೆ ಪ್ರತಿಯೊಂದು ವಿಷಯದ ಆಳವಾದ ಮತ್ತು ನೈಜವಾದ ಅರ್ಥವನ್ನು ಕಲಿಸಿಕೊಡುತ್ತೆ. ಕಷ್ಟದ ಸಮಯದಲ್ಲಿ ಯಾರು ನಮ್ಮವರು ಮತ್ತು ಯಾರು ಪರರು ಎಂಬ ಸತ್ಯ ಈಗ ನಿಮಗೆ ಅರ್ಥವಾಗುತ್ತಿದೆ. ಈ ಸಮಯದಲ್ಲಿ ಕೆಲವು ಈ ಒಂದು ದುರಭ್ಯಾಸಗಳು ಅಥವಾ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಕಾಡಬಹುದು. ಆದರೆ ಅವುಗಳಿಂದ ದೂರವಿರುವುದು ನಿಮ್ಮ ಆರೋಗ್ಯಕ್ಕೆ ಮತ್ತು ಈ ಒಂದು ಭವಿಷ್ಯಕ್ಕೆ ಒಳ್ಳೆಯದು. ನಿಮ್ಮ ಬಿಡುವಿನ ವೇಳೆಯನ್ನು ಕುಟುಂಬದ ಸದಸ್ಯರು ಮತ್ತು ಮಕ್ಕಳೊಂದಿಗೆ ಕಳೆಯಲು ಪ್ರಯತ್ನಿಸಿ, ಏಕೆಂದರೆ ನಕ್ಷತ್ರಗಳ ಸೂಚನೆಯ ಪ್ರಕಾರ ಮುಂಬರುವ ದಿನಗಳು ಅತ್ಯಂತ ಕಾರ್ಯನಿರತೆಯಿಂದ ಕೂಡಿರಲಿವೆ ಮತ್ತು ಕುಟುಂಬಕ್ಕೆ ಸಮಯ ನೀಡುವುದು ಕಷ್ಟವಾಗಬಹುದು. ಜೀವನದಲ್ಲಿ ಯಶಸ್ಸು ಯಾವಾಗಲೂ ಸುಲಭವಾಗಿ ಸಿಗುವುದಿಲ್ಲ. ಯಾರು ರಿಸ್ಕ್ ತೆಗೆದುಕೊಳ್ಳಲು ಅಥವಾ ಸವಾಲುಗಳನ್ನು ಎದುರಿಸಲು ಧೈರ್ಯ ಮಾಡ್ತಾರೋ ಅವರಿಗೆ ಮಾತ್ರ ಯಶಸ್ಸಿನ ಈ ಒಂದು ಸಿಹಿ ಸಿಗುತ್ತೆ. ಇಂದು ನಿಮ್ಮ ದಿನವು ಸಾಮಾನ್ಯ ರೀತಿಯಲ್ಲಿ ಪ್ರಾರಂಭವಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಈ ಒಂದು ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗುತ್ತವೆ. ಹಾಗಾಗಿ ಈ ಹಿಂದೆ ನಿಮಗೆ ಯಾವುದೇ ಆಸಕ್ತಿ ಇಲ್ಲದಿದ್ದ ವಿಷಯವೊಂದು ಇಂದು ಅತ್ಯಂತ ಪ್ರಮುಖವಾಗಿ ಕಾಣಿಸಲು ಪ್ರಾರಂಭವಾಗುತ್ತೆ. ನಿಮ್ಮ ಸುತ್ತಮುತ್ತಲಿರುವ ಒಂದು ಸಾಮಾನ್ಯ ಅವಕಾಶವು ಇಂದು ನಿಮಗೆ ಈ ಹೊಸ ಬೆಳಕಿನಲ್ಲಿ ಗೋಚರಿಸಲಿದ್ದು, ಆದ್ದರಿಂದ ಈ ದೊಡ್ಡ ಲಾಭವನ್ನು ಪಡೆಯುವ ಹಾದಿ ಸುಗಮವಾಗುತ್ತೆ. ಈ ದಿನದ ಉತ್ತರಾರ್ಧದಲ್ಲಿ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡಲಿದ್ದು, ಹೊಸ ಯೋಜನೆಗಳು ಅಥವಾ ಐಡಿಯಾಗಳನ್ನು ಕಾರ್ಯಗತಗೊಳಿಸಲು ನಿಮ್ಮ ಮನಸ್ಸು ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ದೀರ್ಘಕಾಲದಿಂದ ಮುಂದೂಡಲ್ಪಟ್ಟಿದ್ದ ಕೆಲಸಗಳನ್ನು ಪ್ರಾರಂಭಿಸಲು ಇದು ಒಂದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಸಿಂಹರಾಶಿಯವರೇ, ಇಂದಿನ ದಿನದ ಮತ್ತೊಂದು ಮಹತ್ವದ ವಿಷಯವೇನೆಂದರೆ ನಿಮ್ಮಲ್ಲಿ ಅಡಗಿರುವ ಸುಪ್ತ ಪ್ರತಿಭೆ ಮತ್ತು ಈ ಒಂದು ಸೃಜನಶೀಲತೆ ಜಾಗೃತಗೊಳ್ಳುವುದು. ಇಂದು ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಹೊಸ ತರಬೇತಿಯನ್ನು ಆರಂಭಿಸಲು ಅತ್ಯಂತ ಸೂಕ್ತ ಶಸ್ತ್ರವಾದ ಈ ಒಂದು ದಿನವಾಗಿದೆ. ವಿಶೇಷವಾಗಿ ಈ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್, ಬರಹಗಾರರು, ಸಂಶೋಧಕರು ಮತ್ತು ಕಲಾತ್ಮಕ ರಂಗದಲ್ಲಿರುವ ಸಿಂಹರಾಶಿಯವರಿಗೆ ಇಂದು ನಿಮ್ಮ ತಂಡದಿಂದ ಅಥವಾ ಸಹೋದ್ಯೋಗಿಗಳಿಂದ ಅತ್ಯುತ್ತಮ ಬೆಂಬಲ ದೊರೆಯಲಿದೆ. ನೀವು ಹಮ್ಮಿಕೊಳ್ಳುವ ಗ್ರೂಪ್ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ನಾಯಕತ್ವದ ಗುಣ ಮತ್ತು ಈ ಕೆಲಸದ ಶೈಲಿಯನ್ನು ಎಲ್ಲರೂ ಮುಕ್ತಕಂಠದಿಂದ ಶ್ಲಾಘಿಸುತ್ತಾರೆ. ಸಮಾಜದಲ್ಲಿ ಅಥವಾ ವೃತ್ತಿರಂಗದಲ್ಲಿ ನಿಮ್ಮ ಹಿರಿಯರು ಮತ್ತು ಅನುಭವಿ ವ್ಯಕ್ತಿಗಳಿಂದ ಇಂದು ನಿಮಗೆ ಅದ್ಭುತವಾದ ಮಾರ್ಗದರ್ಶನ ಸಿಗಲಿದೆ. ಅವರು ನೀಡುವ ಸಲಹೆಗಳು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಮೈಲಿಗಲ್ಲಾಗಬಹುದು. ನಿಮ್ಮ ಸ್ವಂತ ಆಲೋಚನೆಗಳಿಗೆ ಮಾತ್ರ ಸೀಮಿತವಾಗದೆ ಇತರರ ಅಭಿಪ್ರಾಯಗಳನ್ನು ಗೌರವದಿಂದ ಆಲಿಸುವುದು ಇಂದು ನಿಮ್ಮ ಗೌರವವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಇಂದು ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ದೊಡ್ಡ ಮಟ್ಟದ ನವೀಕರಣ ಅಥವಾ ನಿರ್ಮಾಣ ಕಾರ್ಯಗಳ ಕುರಿತಾಗಿ ತಜ್ಞರೊಂದಿಗೆ ಪ್ರಮುಖ ಸಭೆಗಳು ನಡೆಯುವ ಸಾಧ್ಯತೆ ಇದೆ. ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಒಂದೇ ಗುರಿಯತ್ತ ಶ್ರಮಿಸುವುದರಿಂದ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತೆ. ಆದಾಗ್ಯೂ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ನಿಮ್ಮ ಅತ್ಯಂತ ಆಪ್ತರು ಅಥವಾ ನಿಕಟ ಸಂಬಂಧಿಗಳೊಂದಿಗೆ ಸಣ್ಣ ವಿಷಯಕ್ಕೆ ವಾದ ವಿವಾದಗಳು ತಲೆದೂರಬಹುದು. ಇಂತಹ ಸಂದರ್ಭಗಳಲ್ಲಿ ಕೋಪ ಅಥವಾ ಆವೇಶಕ್ಕೆ ಒಳಗಾಗದೆ ಅತ್ಯಂತ ಶಾಂತ ರೀತಿಯಿಂದ ಮತ್ತು ಸಂಯಮದಿಂದ ಮಾತುಕತೆಯನ್ನು ನಡೆಸಿ. ನೆನಪಿಡಿ, ವಾದದಿಂದ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಗೆಲ್ಲುವುದು ಮುಖ್ಯ. ಇನ್ನೂ ಕಠಿಣ ಶ್ರಮ ಪಡುತ್ತಿದ್ದರೂ
ನಿರೀಕ್ಷಿತ ಫಲಿತಾಂಶ ಸಿಗುತ್ತಿಲ್ಲವೆಂದು ಯುವ ಪೀಳಿಗೆಯವರು ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ತಲ್ಲಣಕ್ಕೆ ಒಳಗಾಗಬಹುದು. ಇದು ನಿಮ್ಮನ್ನು ಪರೀಕ್ಷಿಸುವ ಸಮಯವೇ ಹೊರತು ನಿರಾಸೆಗೊಳ್ಳುವ ಸಮಯವಲ್ಲ. ತಾಳ್ಮೆಯಿಂದ ಮುನ್ನಡೆಯಿರಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗಲಿದೆ. ಈ ಪ್ರೇಮ ಜೀವನದ ಮಧುರ ಕ್ಷಣಗಳು, ಸಂಬಂಧಗಳ ಆಳವಾದ ಒಂದು ವಿಶ್ಲೇಷಣೆ. ನಿಮ್ಮ ವೈಯಕ್ತಿಕ ಮತ್ತು ಪ್ರೇಮ ಜೀವನದ ಈ ಕಡೆಗೆ ಗಮನ ಹರಿಸುವುದಾದರೆ, ಇಂದು ನಿಮ್ಮ ಪ್ರೀತಿಯ ಜಗತ್ತು ಅತ್ಯಂತ ರೋಮಾಂಚನಕಾರಿಯಾಗಿರಲಿದೆ. ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಸಾಮರಸ್ಯ ಮತ್ತು ಹೊಂದಾಣಿಕೆಯು ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸುತ್ತೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ನಿಮ್ಮ ನಡುವಿನ ಅಂತರ ಸವೆಯುತ್ತೆ ಮತ್ತು ನಿಕಟತೆ ಹೆಚ್ಚಾಗುತ್ತೆ. ಇಂದು ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಷಯದಲ್ಲಿ ನಿಮ್ಮನ್ನು ಮೀರಿಸುವವರು ಯಾರೂ ಇರುವುದಿಲ್ಲ. ನಿಮ್ಮ ಸಂಗಾತಿಯ ಮೇಲೆ ನೀವು ತೋರಿಸುವ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಕಾಳಜಿಯನ್ನು ನೋಡಿದರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಅದೃಷ್ಟವಂತ ಸಂಗಾತಿ ನಿಮ್ಮವರೇ ಎಂದು ಹೇಳಬಹುದು. ಜೀವನದ ಕಷ್ಟದ ಹಾದಿಯಲ್ಲಿ ಅಥವಾ ಆರ್ಥಿಕ ಏರುಪೇರುಗಳ ಸುಸಂದರ್ಭದಲ್ಲಿ ನಿಮ್ಮ ಇಡೀ ಕುಟುಂಬ ಮತ್ತು ನಿಮ್ಮ ಸಂಗಾತಿ ನಿಮ್ಮ ಬೆನ್ನಿಗೆ ಕಲ್ಪವೃಕ್ಷದಂತೆ ನಿಲ್ಲುತ್ತಾರೆ. ಇದು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತೆ. ಇಂದಿನ ದಿನವು ಹೊಸ ಸಂಬಂಧಗಳಲ್ಲಿ ಇರುವವರಿಗೆ ಅತ್ಯಂತ ವಿಶೇಷವಾಗಿದೆ. ನಿಮ್ಮ ಹೊಸ ಪ್ರೀತಿಯ ಬಂಧವು ಆರಂಭದಲ್ಲಿ ಸ್ವಲ್ಪ ಚಟಪಟಿಕೆಯನ್ನು ಉಂಟು ಮಾಡಿದರೂ ದಿನಗಳು ಕಳೆದಂತೆ ಅದು ಅತ್ಯಂತ ಬಲವಾದ ಮತ್ತು ಉದಾತ್ತವಾದ ಪ್ರೇಮ ಕಾವ್ಯವಾಗಿ ಬದಲಾಗಲಿದೆ. ಆದರೆ ನಿಮ್ಮ ಉತ್ಸಾಹದ ಅತಿರೇಕದಲ್ಲಿ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ. ನಿಮ್ಮ ಮುಂಬರುವ ದಿನಗಳು ಕೆಲಸದ ಒತ್ತಡದಿಂದ ಕೂಡಿರುವುದರಿಂದ ಇಂದಿನ ದಿನದ ಕೊನೆಯ ಭಾಗದಲ್ಲಿ ದೇಹ ಮತ್ತು ಮನಸ್ಸಿಗೆ ಅಗತ್ಯವಾದ ವಿಶ್ರಾಂತಿಯನ್ನು ನೀವು ನೀಡಿ. ಈ ವೃತ್ತಿ ಜೀವನ, ಉದ್ಯೋಗ ರಂಗದ ಸವಾಲುಗಳು ಮತ್ತು ಈ ಒಂದು ಪರಿಣಾಮಕಾರಿ ಜ್ಯೋತಿಷ್ಯದ ಒಂದಷ್ಟು ಪರಿಹಾರಗಳು ನಾವು ನೋಡೋಣ. ಈ ಕಾವ್ಯ ಮತ್ತು ಪ್ರೀತಿಯ ವಿಷಯಗಳನ್ನು ಬದಿಗಿಟ್ಟು ಕಟು ವಾಸ್ತವದ ವೃತ್ತಿರಂಗದ ಕಡೆಗೆ ನೋಡೋದಾದರೆ, ಇಂದು ಸಿಂಹರಾಶಿಯವರು ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ಹಾವಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಮೊದಲೇ ಹೇಳಿದಂತೆ ಲಗ್ನದಲ್ಲಿ ಕೇತುವಿನ ಪ್ರಭಾವ ಇರೋದ್ರಿಂದ ಕೆಲಸದ ಸಮಯದಲ್ಲಿ ನಿಮ್ಮ ಏಕಾಗ್ರತೆ ಪದೇ ಪದೇ ಭಂಗವಾಗಬಹುದು. ಹತ್ತಿರದಲ್ಲೇ ಇರುವ ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು ಅಥವಾ ಕಚೇರಿಯಲ್ಲಿ ಗಾಳಿ ಸುದ್ದಿಗಳು ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯಬಹುದು. ಇದರಿಂದಾಗಿ ಪ್ರಮುಖ ಫೈಲ್ಗಳಲ್ಲಿ ಅಥವಾ ಲೆಕ್ಕಾಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಇಂದು ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಥವಾ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆಯ ಸಾಹಸಕ್ಕೆ ಕೈ ಹಾಕಬೇಡಿ. ಉದ್ಯಮ ರಂಗದಲ್ಲಿರುವವರಿಗೆ ಇಂದು ತಟಸ್ಥ ದಿನವಾಗಿದ್ದರೂ ಹಿರಿಯ ಮತ್ತು ಅನುಭವಿ ಉದ್ಯಮಿಯೊಬ್ಬರ ಭೇಟಿ ನಿಮ್ಮ ವ್ಯವಹಾರಕ್ಕೆ ಹೊಸ ಚೈತನ್ಯ ನೀಡಲಿದೆ. ಇಂದು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾಡುವ ಸಣ್ಣ ಬದಲಾವಣೆಗಳು ಅಥವಾ ತಿದ್ದುಪಡಿಗಳು ಭವಿಷ್ಯದಲ್ಲಿ ನಿಮಗೆ ಅಪಾರವಾದ ಲಾಭ ಮತ್ತು ಭದ್ರತೆಯನ್ನು ತಂದುಕೊಡಲಿವೆ. ಸಹೋದ್ಯೋಗಿಯೊಬ್ಬರ ಸಕಾಲಿಕ ಸಹಾಯದಿಂದ ನಿಮ್ಮ ದೈನಂದಿನ ಟಾರ್ಗೆಟ್ಗಳನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಇಂದಿನ ಶುಭ ದಿನದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಈ ಚಮಲಿ ಎಣ್ಣೆ ಅಂದರೆ ಈ ಜಾಸ್ಮಿನ್ ಆಯಿಲ್ ಅಥವಾ ಸಿಂಧೂರವನ್ನು ಅರ್ಪಿಸಿ. ಹಾಗೆಯೇ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ಆತಂಕಗಳು, ಸಾಲದ ಬಾಧೆಗಳು ಮತ್ತು ವೃತ್ತಿರಂಗದ ಅಡೆತಡೆಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲೂ ನಿಮಗೆ ಜಯ ಸಿಗುತ್ತೆ. ಈ ದಿನದ ಶುಭ ಗಳಿಗೆಗಾಗಿ ಮತ್ತು ಈ ಕೇತು ಗ್ರಹದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಆದಷ್ಟು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿವ್ಯ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯ ಮತ್ತು ಈ ದಿವ್ಯ ಪರಿಹಾರಗಳು ಅಂತಲೇ ಅನ್ನಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ದೈಹಿಕ ಆಯಾಸ ಇರಬಹುದು, ಹೊಟ್ಟೆಯ ಸಮಸ್ಯೆಗಳು ಇರಬಹುದು ಅಥವಾ ಮಾನಸಿಕ ಒತ್ತಡಗಳು ಇರಬಹುದು. ಇಂದು ನಿಮ್ಮ ಈ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸಿ. ಜೀವನದಲ್ಲಿ ಯಾರು ಈ ತಂದೆ ತಾಯಿಗೆ ಆಗಿರಲಿ, ಈ ಗುರು ಹಿರಿಯರಿಗೆ ಆಗಿರಲಿ, ನೀವು ಈ ಭಯ ಭಕ್ತಿಯಿಂದ ಪ್ರೀತಿ ವಿಶ್ವಾಸದಿಂದ ಅವರನ್ನ ಗೌರವದಿಂದ ಕಾಣಿದ್ರೆ ನಿಮಗೆ ಇವತ್ತಿಲ್ಲ ಅಂದ್ರೂ ನಾಳೆಯಿಂದನಾದ್ರೂ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಬರ್ತಾ ಹೋಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು
ಕಾಣ್ತೀರಾ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಈ ಆರೋಗ್ಯದ ಒಂದು ಚೇತರಿಕೆ, ಮತ್ತೆ ನೀವು ವಿದೇಶ ಪ್ರಯಾಣ ಹೋಗೋದಾದ್ರೆ ಅಲ್ಲೂ ಕೂಡ ನಿಮ್ಗೆ ಈ ಶುಭ ಸುದ್ದಿಗಳೇ ಸಿಗುತ್ತೆ. ಎಲ್ಲಾ ವಿಷಯದಲ್ಲೂ ನಿಮ್ಗೆ ಶುಭ ಅಂತ ಸಿಗ್ತಾ ಹೋಗುತ್ತೆ. ಆದಷ್ಟು ನಿಮ್ಗೆಲ್ಲ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.